ರುದ್ರ, ಈ ಜಾಗದಲ್ಲಿ ನೀನು ನಿನ್ನ ಸಾಧನೆನ ಮುಂದುವರಿಸಬೇಕು. ಆಗ್ಲಿ ಬಾಬಾ, ಹೇಳಿ ಬಾಬಾ ಯಾವ ರೀತಿ ಜಪ ಮಾಡಬೇಕು ಅಂತ. ತಾಳು, ಹೇಳ್ತೀನಿ. ಜೈ ಮಹಾಕಾಲ. ರುದ್ರ, ಈ ಮಂಡಲದ ಮೇಲೆ ಹಸಿರು ತರಬೆ ಮೇಲೆ ಕುತ್ಕೊಂಡು ನೀನು ನಿನ್ನ ಸಾಧನೆನ ಮುಂದುವರಿಸಬೇಕು. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಸೂರ್ಯಗ್ರಹಣ ಶುರುವಾಗಲಿದೆ. ಆಯ್ತು ಬಾಬಾ, ಯಾವ ಕಡೆ ಮುಖ ಮಾಡಿ ಕೂರ್ಬೇಕು ಹೇಳಿ. ನಿಲ್ಲು ರುದ್ರ, ಇನ್ನು ನಾನು ನಿನ್ಗೆ ಹೇಳಬೇಕು. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಸೂರ್ಯಗ್ರಹಣ ಆಗುತ್ತೆ. ಸ್ಪರ್ಶ ಆಗ್ತಿದ್ದ ಹಾಗೆ ನಾನು ನಿನಗೆ ಹೇಳ್ಕೊಟ್ಟಿದ್ದ ಮಂತ್ರನ ಜಪಿಸೋದಕ್ಕೆ ಶುರು ಮಾಡು. ಆದರೆ ನೀನು ಎಲ್ಲೂ ಕೂಡ ಜಪನ ನಿಲ್ಲಿಸೋ ಹಾಗಿಲ್ಲ. ಸೂರ್ಯಗ್ರಹಣದ ಹುಟ್ಟಿನಿಂದ ಮೋಕ್ಷ ಆಗೋವರೆಗೂ ಒಂದು ವೇಳೆ ಏನಾದರೂ ನೀನು ಜಪನ ಮಧ್ಯದಲ್ಲಿ ನಿಲ್ಲಿಸಿದ್ರೆ ನನಗೆ ತೊಂದರೆ ಆಗುತ್ತೆ. ನಿನಗೆ ದೀಕ್ಷೆ ಕೊಟ್ಟ ನನಗೆ ತೊಂದರೆ ಜಾಸ್ತಿ. ಚಿಂತೆ ಮಾಡಬೇಡಿ ಬಾಬಾ, ಏನೇ ಅಡೆತಡೆ ಬಂದರೂ ನಾನು ನನ್ನ ಸಾಧನೆಯನ್ನು ನಿಲ್ಲಿಸಲ್ಲ. ಗುಡುಗು, ಚಳಿ, ಮಳೆ, ಸಿಡಿಲೆ ಬಂದರೂ ನಾನು ನನ್ನ ಸಾಧನೆನ ಮಾಡೇ ಮಾಡ್ತೀನಿ. ರುದ್ರ, ಈ ಮಂಡಳಕ್ಕೆ ಅರ್ಶಿನ ಕುಂಕುಮನ ಹಾಕಿ ಕೈ ಮುಗಿದು ಪದ್ಮಾಸನದಲ್ಲಿ ಕುಳಿತುಕೋ. ಬ್ರಹ್ಮ ವಿಷ್ಣು ಮಹೇಶ್ವರಾಯ ಸಪ್ತಕೋಟಿ ಮಂತ್ರಮೂರ್ತಿ ದೇವಾಲಯ. ಓಂ ಫಟ್ ಸ್ವಾಹ. ಜೈ ಮಹಾಕಾಲ. ಬಾಬಾ ಬಾಬಾ ಏನಿದು? ಯಾಕೆ ನಾನು ಈ ಥರ ಬಂದಿದ್ದೀರಾ? ಗಾಬರಿ ಆಗ್ಬೇಡ ರುದ್ರ, ಇದು ನಿನ್ನ ರಕ್ಷಣೆಗೆ. ನಿನ್ನ ಸಿದ್ಧಿಗೆ ಯಾವ ರೀತಿಯ ತೊಂದರೆ ಆಗಬಾರ್ದು, ಭಂಗ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ರಕ್ಷ ಕವಚನ ನಿನಗೆ ಸುತ್ತಲೂ ಆವರಿಸುವ ಹಾಗೆ ಮಾಡಿದ್ದೀನಿ. ನಿನಗೆ ಬಿಟ್ಟರೆ ನೀನು ಜಪ ಮಾಡ್ತಿದ್ದೆ ಅನ್ನೋದು ಬೇರೆ ಯಾರಿಗೂ ಗೊತ್ತಾಗಲ್ಲ. ಆದರೆ ನಿನಗೆ ಎಲ್ಲೋ ಗೊತ್ತಾಗುತ್ತೆ. ಹೊರಗೆ ಅಂದರೆ ಎಲ್ಲಿ ಸರ್? ಒಂದು ಸೈಟ್ ವಿಸಿಟ್ ಮಾಡಬೇಕು, ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗಬೇಕು ಅಂತಿದ್ದೆ. ಬನ್ನಿ ಬನ್ನಿ, ಬೇಗ ಹೋಗೋಣ. ಅಯ್ಯೋ ದೇವ್ರೆ, ಇವರೇನಪ್ಪ ಒಳ್ಳೆ ಕುದುರೆ ಮೇಲೆ ಹತ್ಕೊಂಡು ಹೊಡೋದಕ್ಕೆ ತುದಿಗಾಲಲ್ಲಿ ನಿಂತಿರೋ ಹಾಗಿದ್ದಾರೆ. ಇವರಿಂದ ಹೇಗಪ್ಪ ತಪ್ಪಿಸ್ಕೊಳ್ಳೋದು? ಇಷ್ಟು ದಿನ ಈ ಮನೆಗೆ ಎಂಟ್ರಿ ಕೊಡೋದಕ್ಕೆ ಏನು ಮಾಡೋದು ಅಂತ ಪ್ರತಿದಿನ ಯೋಚನೆ ಮಾಡ್ತಾ ಇದ್ದೆ. ಆದರೆ ಈಗ ಇವ್ರ ಜೊತೆ ಇಲ್ಲದೆ ಇರೋ ಹಾಗೆ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಯೋಚನೆ ಮಾಡೋ ಹಾಗಾಯ್ತಲ್ಲ. ಈ ಮಿಸ್ ಮಾಯಮ್ಮ ಬೇರೆ ಇನ್ನೂ ಹಾರ್ಟಲ್ಲಿ ಜಾಗ ಕೊಡದೆ ಸಾಯಿಸ್ತಾನೇ ಇದ್ದಾರೆ. ಪ್ರತಿದಿನ ಇವ್ರ ಜೊತೆ ನಾನು ಹೋಗ್ತಾ ಇದ್ದರೆ ನಾನು ಅಮೃತ ಅವ್ರನ್ನ ಹಿಂದೆ ಸುತ್ತೋದು ಹೇಗೆ? ಅವ್ರು ನನ್ನನ್ನು ಲವ್ವಲ್ಲಿ ಬೀಳ್ಸ್ಕೊಳ್ಳೋದು ಹೇಗೆ? ಒಂದೂ ಗೊತ್ತಾಗ್ತಾ ಇಲ್ವಲ್ಲ. ಏನು ಮಾಡೋದು? ಅರ್ಜುನ್ ಬನ್ನಿ ಹೋಗೋಣ, ಲೇಟ್ ಆಯಿತು. ಹಾಂ ಸರ್, ಬಂದೆ. ನೀರು ಕುಡ್ಕೊಂಬರ್ತೀನಿ. ಸರಿ, ನಾನು ಹಾಗಾದರೆ ಕಾರಲ್ಲಿ ಕೂತಿರ್ತೀನಿ, ಬೇಗ ಬನ್ನಿ. ಹಾಂ. ಮೇಡಮ್. ಹಾಂ ಅರ್ಜುನ್. ಸ್ವಲ್ಪ ನೀರು ಕೊಡ್ತೀರಾ? ಹಾಂ ತಂದೆ. ತಗೊಳ್ಳಿ. ಥ್ಯಾಂಕ್ಸ್ ಮೇಡಮ್. ಕುಡೀರಿ. ಮೇಡಮ್, ಮಾರ್ಕೆಟ್ಗೆ ಹೋಗಿ ಏನಾದ್ರು ತರೋದಿದೆಯಾ? ಹಾಗೇನಾದ್ರು ಇದ್ರೆ ಹೇಳಿ, ನಾನೆಲ್ಲ ತಂದುಕೊಟ್ಟು ಆಮೇಲೆ ಕೆಲ್ಸಕ್ಕೆ ಹೋಗ್ತೀನಿ. ಥ್ಯಾಂಕ್ಸ್ ಅರ್ಜುನ್, ಮಾರ್ಕೆಟಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ದಕ್ಕೆ. ಇವತ್ತು ಮಾರ್ಕೆಟಿಗೆ ಹೋಗಿ ತರೋಂಥದ್ದು ಏನೂ ಇಲ್ಲ,
ಹಾಗೇನಾದರೂ ಇದ್ದರೆ ನಿಮ್ಗೆ ಹೇಳ್ತೀನಿ. ಇವರು ಕಾರಲ್ಲಿ ಕೂತ್ಕೊಂಡು ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಅನಿಸುತ್ತೆ. ಹಾಂ ಹೌದು, ಬರ್ತೀನಿ ಮೇಡಮ್. ಸರಿ. ಛೇ, ಇವತ್ತು ಏನು ಮಾಡಿದ್ರು ಏನೋ ವರ್ಕೌಟ್ ಆಗ್ತಾ ಇಲ್ವಲ್ಲ. ಏನು ಮಾಡೋದು ಈಗ? ಇವರಿಂದ ಹೇಗಪ್ಪ ತಪ್ಪಿಸ್ಕೊಳ್ಳೋದು? ಅಮೃತ ಮೇಡಮ್, ನೀವು ದೇವಸ್ಥಾನಕ್ಕೇನಾದ್ರು ಹೋಗೋದಿದೆಯಾ? ಹಾಗೇನಾದ್ರು ಇದ್ರೆ ಹೇಳಿ, ನಿಮ್ಮನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡು ನಾನೇ ಮನೆಗೆ ಬಿಟ್ಟು ಆಮೇಲೆ ನಾನು... ಇಲ್ಲ, ನಾನೆಲ್ಲೂ ಹೋಗೋದಿಲ್ಲ. ದೇವಸ್ಥಾನಕ್ಕೆ ಹೋಗಂಗಿದ್ರೆ ಹೋಗ್ಬಾ ಅಮೃತ. ಇಲ್ಲ ಅಮ್ಮ, ಇವತ್ತು ನಾನು ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ಇವತ್ತು ಮನೇಲೇ ಇರ್ತೀನಿ. ರೀ ಅಮೃತ ಅವರೇ, ಪ್ಲೀಸ್ ರೀ, ನಿಮ್ಮನ್ನು ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ನಾನು ಎಲ್ಗೂ ಹೋಗದೇ ಇರೋ ಹಾಗೆ ನೀವೇ ಕಾಪಾಡಬೇಕು. ಅಪ್ಪ ಕಾಯ್ತಿದ್ದಾರೆ, ನೀವಿನ್ನ ಹೊರಡ್ಬೋದು. ಅರ್ಜುನ್, ಬೇಗ ಬನ್ನಿ, ಲೇಟ್ ಆಯಿತು. ಹಾಂ ಸರ್, ಬಂದೆ. ಕೊನೆಗೂ ನನ್ನ ಮಾವನ ಜೊತೆ ಹೊರಗೆ ಹೋಗೋಗಾಯ್ತು. ಏನು ಮಾಡಲಿ? ಸಾರಿ ಸರ್, ಲೇಟ್ ಆಯ್ತಾ? ಪರವಾಗಿಲ್ಲ, ಬನ್ನಿ ಬೇಗ ಹೊರಡೋಣ. ಹೊತ್ಕೊಳ್ಳಿ. ಕೊನೆಗೂ ನನ್ನ ನಿಮ್ಮ ಜೊತೆ ಎಳ್ಕೊಂಡು ಬಂದ್ಬಿಟ್ರಲ್ಲ ಮಾವ. ನಿಮ್ಮ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ನಿಮ್ಮ ಹತ್ರ ಕೆಲ್ಸಕ್ಕೆ ಸೇರಿದೆ. ಆದರೆ ಅವ್ರ ಜೊತೆ ಇರೋದಕ್ಕೆ ನಾನು ಎಷ್ಟೇ ಟ್ರೈ ಮಾಡಿದ್ರೂ ನಿಮ್ಮ ಜೊತೆ ಕರ್ಕೊಂಡು ಹೋಗ್ತಿದ್ದೀರಲ್ಲ, ಇದು ಯಾವ ನ್ಯಾಯ ಸರ್? ಪ್ಲೀಸ್ ನನ್ನನ್ನು ಬಿಟ್ಬಿಡಿ. ಹೇಗಾದರೂ ಮಾಡಿ ನಿಮ್ಮ ಮಗಳನ್ನ ಪಟಾಯಿಸಿ ಮದುವೆ ಆಗಿ ಆದಷ್ಟು ಬೇಗ ನಿಮ್ಮ ಕೈಗೆ ಒಂದು ಮೊಮ್ಮಗು ಕೊಟ್ಬಿಡ್ತೀನಿ. ಅರ್ಜುನ್, ಏನು ಯೋಚನೆ ಮಾಡ್ತಿರೋ ಹಾಗಿದೆ? ಎನಿ ಪ್ರಾಬ್ಲಮ್? ಹಾಂ ಸರ್, ನನ್ನ ಮೊಬೈಲ್ನ ನಿಮ್ಮ ಮನೇಲಿ ಬಿಟ್ಟು ಬಂದುಬಿಟ್ಟಿದ್ದೀನಿ. ಓ ಮೈ ಗಾಡ್, ಛೇ, ಎಂಥ ಕೆಲಸ ಆಗೋಯ್ತು ಅರ್ಜುನ್. ನನಗಾಗಲೇ ಲೇಟಾಗಿ ಹೋಗಿದೆ. ಸೈಟಲ್ಲಿ ಎಲ್ಲರೂ ಕಾಯ್ತಾ ಇರ್ತಾರೆ. ಏನು ಮಾಡೋದೀಗ? ಸರ್, ನನಗೇನು ಕಾಯೋದು ಬೇಡ ಸರ್. ನೀವು ಹೋಗಿ ನನ್ನ ಮನೆಗೆ ನಡ್ಕೊಂಡು ಹೋಗಿ ಮೊಬೈಲ್ ತೊಗೊಂಡು ಡೈರೆಕ್ಟಾಗಿ ಸೈಟ್ ಹತ್ರ ಬಂದುಬಿಡ್ತೀನಿ. ನಿಮ್ಗೇನು ತೊಂದರೆ ಇಲ್ಲ ತಾನೆ? ಏನಿಲ್ಲ ಸರ್, ಹೇಗಿದ್ರು ನನ್ನ ಗಾಡಿ ಇದೆಯಲ್ಲ, ಅದ್ರಲ್ಲಿ ಬಂದುಬಿಡ್ತೀನಿ. ಓಕೆ ಅರ್ಜುನ್. ಡ್ರೈವರ್? ಬರ್ತೀನಿ ಸರ್. ಓಕೆ, ಬೇಗ ಬಂದ್ಬಿಡಿ, ಸೈಟ್ ಹತ್ರ ಇರ್ತೇನೆ. ನಡಿಯಪ್ಪ. ಮೊಬೈಲ್ ಬಿಟ್ಟು ಹೋದರೆ ಅದನ್ನೇ ನೆಪ ಮಾಡಿಕೊಂಡು ಮತ್ತೆ ಮನೆಗೆ ವಾಪಸ್ ಬರ್ಬೋದು ಅಂತ ತಾನೇ. ನೀವಿವತ್ತು ಮನೇಲಿರೋದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ.